ಸಾಕಷ್ಟು ದಿನಗಳಿಂದ ಅಂದರೆ ಕಳೆದ ಒಂದು ತಿಂಗಳಿಂದ ಕೂಡ ವಾಲ್ಮೀಕಿ ಹಗರಣ ಹಾಗೆ ಮೂಡ ಹಗರಣಗಳ ಬಗ್ಗೆ ನಾವು ಸಾಕಷ್ಟು ಕೇಳಿರ್ತೀವಿ. ಹಾಗೆ ಈ ಹಗರಣಗಳಿಂದ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ದಿನೇ ದಿನೇ ಆಗ್ತಾನೆ ಇದೆ. ಹಾಗಾದರೆ ನಿನ್ನೆ ಅಷ್ಟೇ ರಾಜ್ಯಪಾಲರು CMಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ಪ್ರಾಸಿಕ್ಯೂಷನ್? CM ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ ಪ್ರಾಸಿಕ್ಯೂಷನ್? ಹಾಗೆ ಇದರಿಂದ ರಾಜ್ಯಪಾಲರ ಅನುಮತಿ ಯಾಕೆ ಬೇಕು? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಸಾಮಾಜಿಕ ಹೋರಾಟಗಾರರಾದಂತಹ TJ ಅಬ್ರಾಹಂ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್ ಏನಿದು ಪ್ರಾಸಿಕ್ಯೂಷನ್? ಈಗ ನಾನು ಲೋಕಾಯುಕ್ತ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಮೂಡ ಹಗರಣ ಅಲ್ಲ. ಈ ಮೂಡ ಸೈಟ್ 14 ಸೈಟು ಹಂಚಿರೋದು ಮುಖ್ಯಮಂತ್ರಿ ಅವರ ಧರ್ಮಪತ್ನಿ ಕೊಟ್ಟಿರೋ ಒಂದು ಇಶ್ಯೂನ ನಾನು ಅಕ್ರಮ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಕಾನೂನಾತ್ಮಕವಾಗಿ ನಾವು ಹೋದಾಗ PCR ಫೈಲ್ ಮಾಡೋಕ್ಕೆ ಮುಂಚೆ ನನಗೆ ಅನುಮತಿ ತೊಗೋಬೇಕು. ದಟ್ ಈಸ್ ದ ಲೇಟೆಸ್ಟ್ ಆ್ಯಕ್ಟಲ್ಲಿ ಒಂದು ಸರ್ಕ್ಯುಲರ್ ಹೈಕೋರ್ಟ್ದು ಬಂದಿದೆ. ಸೊ ಆ ಪ್ರಕಾರ ನಾನು ಅನುಮತಿ ಕೋರಿ ರಾಜ್ಯಪಾಲರಿಗೆ ಕೇಳಿದ್ದೀನಿ. ಯಾಕಂದರೆ CMಗೆ ರಾಜ್ಯಪಾಲರೇ ಕೊಡಬೇಕು. ಈಗ ಅದನ್ನು ಪರಿಗಣಿಸಿ ನೋಡಿದ್ದಾರೆ. ನನಗೆ ನಾನು 26ನೇ ತಾರೀಕು ತೊಗೊಂಡು ಕೊಟ್ಟಾಗ 1.5 ಗಂಟೆ ಕಾಲ ನನಗೆ ಅವಕಾಶ ಕೊಟ್ಟು ಕುಂತು ಸ್ಪಷ್ಟವಾಗಿ ಎಲ್ಲ ಪಾಯಿಂಟ್ಸು ಕೇಳಿ ಅರ್ಥ ಮಾಡಿಕೊಂಡು ನನಗೆ ಅನಿಸೋದು ಈಗ ಹ್ಯಾಸ್ ಟೇಕನ್ ಅ ಡಿಸಿಷನ್. ಯಾಕಂದರೆ ಅದನ್ನು ನಾನು ಆ್ಯಕ್ಚುಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು ಅಂತಿದ್ದೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆ್ಯಬ್ಸಲ್ಯೂಟ್ಲಿ ಕ್ಲಿಯರ್ ಫುಲ್ ಪ್ರೂಫ್ ಕೇಸ್ ಇದು. ಓಕೆ, ಸೊ ಅದನ್ನು ಕೊಟ್ಟಿದ್ದೀವಿ. ಅನುಮತಿ ಬರ್ತದೆ. ಅನುಮತಿ ಬಂದಾಗ ನಾನು PCR ಮೂವ್ ಮಾಡ್ತೀವಿ. ಅಲ್ಲಿಂದ 156(3) ಆರ್ಡ್ರನ್ನ ತೊಗೋತೀವಿ. 156(3) ಆರ್ಡ್ರ್ ಅಂತ ಹೇಳಿದ್ರೆ ಹಳೆ ಕಾನೂನು ಪ್ರಕಾರ 156. ಹೊಸ ದಿನ ನಮ್ಮ ಮಾತಲ್ಲಿ ಶುರು ಆಗಿಲ್ಲ, ಬರ್ತದೆ. ಆ ಪ್ರಕಾರ ನಾನು ಇದು FIR ಹಾಕಿಸ್ತೀವಿ. ಸರ್, ಈ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಆಗಬೇಕು ಸರ್? ದಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ನಮ್ಮ ದೇಶದ ಕಾನೂನು ರೀತಿಯಲ್ಲಿ ಹೋದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲೇಬೇಕು. ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದಾಗ ರಾಜ್ಯಪಾಲರ ಕರ್ತವ್ಯ ಏನು ಅಂತ ಹೇಳಿದ್ರೆ, ಈ ಯಾರ ವಿರುದ್ಧ ನಾನು ಕೇಳಿದ್ದೀನೋ ಅವರಿಗೆ ಒಂದು ಈ ಶುಡ್ ಬಿ ಗಿವನ್ ಅನ್ ಆಪರ್ಚುನಿಟಿ ಟು ಬಿ ಹರ್ಡ್ ಅಂತಾರೆ. ಅವ್ರ ಮಾತನ್ನು ಕೇಳೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತಿದೆ. ಆ ಅವಕಾಶವನ್ನು ಕೊಟ್ಟು ನೋಟಿಸ್ ಕಳಿಸಿದ್ದಾರೆ. ಇದರಲ್ಲೇನು ದೊಡ್ಡದಾಗಿ ಭಯ ಬೀಳೋಂಥದ್ದಿಲ್ಲ. ನೋಟಿಸ್ ಉತ್ತರ ಕೊಡಬೇಕು ಅವರು. ಯಾಕೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ ಅವರು ಸ್ಪಷ್ಟನೆ ಕೊಡಬೇಕು. ಆ ಸ್ಪಷ್ಟನೆ ಮುಖ್ಯಮಂತ್ರಿಗಳು ಕೊಟ್ಟರೆ ಆ ಸ್ಪಷ್ಟನೆ ಮೇಲೆ ಇವರಿಗೆ ಒಂಥರ ಕರೆಕ್ಟು ಚೆನ್ನಾಗಿದೆ ಸಮಜಾಯಿಷಿ ಇವ್ರು ಕೊಟ್ಟಿರೋದು ಅಂತ ಅನ್ನಿಸಿದ್ರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲ್ಲ. ಇಲ್ಲ ಅವ್ರು ಕೊಡೋದು ಸಮಂಜಸ ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಈಗಲೇ ಏನಕ್ಕೆ ಈ ಕ್ಯಾಬಿನೆಟ್ ಮೀಟಿಂಗು ಅದು ಇದು ಏನು ಅರ್ಥ ಆಗ್ತಾಯಿಲ್ಲ. ಓಕೆ ಸರ್, ಇನ್ನು